ಬೆಳಗ್ಗೆಲ್ಲ ಸಾಕಷ್ಟು ಚರ್ಚೆ ಆಗಿತ್ತು. ಏನೋ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕರ್ನಾಟಕದಲ್ಲಿ ಖಾಸಗಿ ಸಂಸ್ಥೆಗಳಲ್ಲಿಯೂ ಕೂಡ 50% ಮೀಸಲಾತಿಯನ್ನು ಕನ್ನಡಿಗರಿಗೆ ಕೊಡಬೇಕು ಅಂಥೇಳಿ ಸಚಿವ ಸಂಪುಟದಲ್ಲಿ ಏನು ಅನುಮೋದನೆ ಸಿಕ್ಕಿತ್ತೋ ಇದೇ ಒಂದು ವಿಚಾರವನ್ನು ನಾಳೆ ಮಸೂದೆಯಾಗಿ ಮಂಡಿಸಬೇಕು ಸದನದಲ್ಲಿ ಅಂಥೇಳಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ರೆಡಿಯಾಗಿದೆ ಅಂತ. ಆದರೆ ಇತ್ತೀಚೆಗೆ ಸುಮಾರು 8 ಗಂಟೆ 45-46 ನಿಮಿಷದಲ್ಲಿ ಮುಖ್ಯಮಂತ್ರಿಗಳು ಈ ನಿರ್ಧಾರದಿಂದ ಸ್ವಲ್ಪ ಹಿಂದೆ ಸರಿದಿದ್ದಾರೆ, ಸ್ವಲ್ಪ ಉಲ್ಟಾ ಹೊಡಿತಾ ಇದ್ದಾರೆ. ಇಲ್ಲ ಸ್ವಲ್ಪ ಅದನ್ನು ಯೋಚನೆ ಮಾಡ್ತೀವಿ, ಪರಾಮರ್ಶಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಥರ ಖಾಸಗಿ ವಲಯದಲ್ಲಿ ಸರ್ಕಾರದ ಕಡೆಯಿಂದ ಕನ್ನಡಿಗರಿಗೇ 50% ಉದ್ಯೋಗವನ್ನು ಮೀಸಲಾಗಿಡಬೇಕು ಅಂತ ಸಂಪುಟದಲ್ಲಿ ಏನು ಅನುಮೋದನೆಯನ್ನು ಪಡ್ಕೊಂಡಿತ್ತೋ ಕ್ಯಾಬಿನೆಟ್ ಅಪ್ರೂವಲ್ ಆಯಿತು. ನಾಳೆ ಏನಾಗುತ್ತದು? ನಾಳೆ ವಿಧಾನಸಭೆಯಲ್ಲಿಟ್ಟು ಆನಂತರ ವಿಧಾನ ಪರಿಷತ್ಗೆ ಹೋಗಿ ಆನಂತರ ರಾಜ್ಯಪಾಲರ ಅಂಗಳಕ್ಕೆ ಹೋಗಿ ಸಹಿ ಬಿದ್ದರೆ ಮುಗೀತು. ಮಾಡಲೇಬೇಕಾಗ್ತಾ ಇತ್ತು. ಕರ್ನಾಟಕದಲ್ಲಿ ಖಾಸಗಿ ಸಂಸ್ಥೆಗಳು ಯಾವ್ಯಾವಿತ್ತೋ ಅಲ್ಲೆಲ್ಲವುಗಳಲ್ಲಿಯೂ ಕೂಡ ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು. ಕನಿಷ್ಠ ಪಕ್ಷ 15 ವರ್ಷಗಳ ಕಾಲ ಈ ಮಣ್ಣಲ್ಲಿ ವಾಸ ಮಾಡಿರಬೇಕು, ಇಲ್ಲೇ ಹುಟ್ಟಿದವನಾಗಿರಬೇಕು, ಅಥವಾ ಸಂಸ್ಥೆಗಳಿಗೆ ಕೊಡಮಾಡುವ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅವರು ತೇರ್ಗಡೆಯಾಗಬೇಕು. ಹಾಗಿದ್ದಾಗ ಮಾತ್ರ ಅವರಿಗೆ ಉದ್ಯೋಗ ಅಂತ. ಇದರ ತಾತ್ಪರ್ಯ ಇಷ್ಟೇ, ಸಾರಾಂಶ ಇಷ್ಟೇ. ಇಂಥ ನಿರ್ಧಾರ ಬೆಳಗ್ಗೆ ಹೇಳಿಬಿಟ್ರು. ಆನಂತರ ಏನಾಯಿತು? ಕಿರಣ್ ಮಜುಮ್ದಾರ್ ಶಾ ಆಗಲಿ, ಮೋಹನ್ ದಾಸ್ ಪೈ ಅವರಾಗಲಿ, ಸಾಫ್ಟ್ವೇರ್ ಕ್ಷೇತ್ರದ ದಿಗ್ಗಜರು ಅಂತ ಇದ್ರಲ್ಲ, ತಿರುಗಿ ಬಿದ್ದರು ಇದಕ್ಕೆ. ಇದೇನಿದು, ಈ ಥರ ಹೇಳಿದ್ರೆ ಹೇಗೆ? ಈ ಥರ ನೀವು ಮಾಡೋದು ತಪ್ಪಾಗುತ್ತೆ. ಶೈಕ್ಷಣಿಕ ವಲಯದಲ್ಲಿಯೇ ನೀವು ಸುಧಾರಣೆಯನ್ನು ಮಾಡ್ಕೊಳ್ಳಿ, ಅವರು ಅರ್ಹತೆಯನ್ನು ಗಿಟ್ಟಿಸಿಕೊಳ್ಳುವಂತೆ ಆಗಲಿ. ನಮಗೇನು ವ್ಯಕ್ತಿ ಅಷ್ಟೇ ನಮಗೆ ಎಲ್ಲ ಮುಖ್ಯ ಆಗೋದು, ಅವನ ಕೆಲಸ ಅಷ್ಟೇ ನಮಗೆ ಮುಖ್ಯ ಆಗೋದು, ಯಾರು ಬಂದರೂ ನಮಗೇನೂ ಇಲ್ಲ. ಆದರೆ ನೀವು ಶೈಕ್ಷಣಿಕ ವಲಯದ ಗುಣಮಟ್ಟ ಸುಧಾರಣೆ ಮಾಡದೆ, ಕೌಶಲ್ಯಗಳನ್ನು ಸುಧಾರಣೆ ಮಾಡದೆ ಕನ್ನಡಿಗರೇ ಕೊಟ್ಟುಬಿಡಿ ಅಂತ ಹೇಳಿದ್ರೆ ಇದು ಖಾಸಗಿ ಸಂಸ್ಥೆ ಸ್ವಾಮಿ. ಇಲ್ಲಿ ಕೌಶಲ್ಯ ಇಲ್ಲದೆ ಇದ್ದರೆ ಕೆಲಸ ಆಗಲ್ಲ. ಏನು ಮಾತಾಡ್ತಾ ಇದ್ದೀರಿ? ನಾನೇ ಥರ್ಡ್ ಲ್ಯಾಂಗ್ವೇಜ್ ನಾನು ಕನ್ನಡ ತೆಗೆದುಕೊಂಡಿದ್ದೆ ಅಂತ ಮೋಹನ್ ದಾಸ್ ಪೈ ಅವರು ಹೇಳ್ತಾರೆ. ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ತೊಗೊಂಡಿದ್ದೆ ಸ್ವಾಮಿ ನಾನು. ಆಯಿತು, ಮಾತಾಡ್ತೀನಿ ನಾನು, ಬರೆಯೋಕ್ಕೆ ಓದೋಕ್ಕೆ ಸರಿಯಾಗಿ ನನಗೆ ಬರಲ್ಲ, ಹಾಗಂದು ಮಾತ್ರ ನನ್ನನ್ನು ನೀವು ಸಂಸ್ಥೆಯಿಂದ ಆಚೆ ಹಾಕ್ಬಿಡ್ತೀರಾ? ನಾನು ಫಿಟ್ ಅಲ್ವಾ ಇದಕ್ಕೆ? ಹೇಗೆ ಹೇಳ್ತೀರಿ ಈ ಥರ ಮಾತುಗಳನ್ನು? ಈ ಥರದ ನಿರ್ಧಾರಗಳನ್ನು ಹಿಂದೆ ಬೇರೆ ರಾಜ್ಯ ಸರ್ಕಾರ ಕೂಡ ಒಮ್ಮೆ ಮಾಡಿತ್ತು. ಆದರೆ ಆ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆಯಾಯಿತು. ಇದೆಲ್ಲ ನಡೆಯಲ್ಲ ಅಂತ ಒಂದು ವಾದ ಕೂಡ ಇತ್ತು. ಇದೀಗ ನೆಲ ಜಲ ಭಾಷೆಗೆ ಹೆಚ್ಚು ಒತ್ತು ನೀಡ್ತೀವಿ ಅಂತ ಹೇಳಿದಂಥ ಸಿದ್ದರಾಮಯ್ಯ ಅವರು ಇದೀಗ ಉಲ್ಟಾ ಹೊಡೆದಿದ್ದಾರೆ, ಅಥವಾ ಈ ನಿರ್ಧಾರದಿಂದ ಒಂದು ಕಡೆ ಹಿಂದೆ ಸರಿದಿದ್ದಾರೆ. ಆಯಿತು, ಈ ಬಿಲ್ಲಲ್ಲಿ ಏನಿತ್ತಪ್ಪ ಅಂತ ಚೆಕ್ ಮಾಡಿಬಿಟ್ರೆ ಅವಾಗ ಇದು ಪ್ರಸ್ತಾಪ ಆಗುತ್ತೆ. ಇದನ್ನು ಒಂದು ಕಡೆ ಮುಡಾ ಇಶ್ಯೂ ಒಂದು ಕಡೆ ಬರ್ತಾ ಇತ್ತು, ವಾಲ್ಮೀಕಿ ನಿಗಮದ ಇಶ್ಯೂ ಒಂದು ಕಡೆ ಬರ್ತಾ ಇತ್ತು. ಡೈವರ್ಷನ್ ಮಾಡೋಕ್ಕೆ, ಇಡೀ ವಿಷಯದ ಗಮನವನ್ನು ಬೇರೆ ಕಡೆಗೆ ಸೆಳೆಯೋದಕ್ಕೇ ಈ ಥರ ಮಾಡಿದ್ರೆ ಗೊತ್ತಿಲ್ಲ. ನೋಡಿ, ಇಲ್ಲಿ ಇದು ತೀರಾ ಕೆಲವು ಸೆಕೆಂಡ್ಗಳ ನಿಮಿಷಗಳ ಹಿಂದೆ ಬಂದಂಥ ಒಂದು ಟ್ವೀಟು ಸಿದ್ದರಾಮಯ್ಯ ಅವರ ಕಡೆಯಿಂದ. ಕನ್ನಡಿಗರಿಗೆ ಖಾಸಗಿ ವಲಯದ ಸಂಸ್ಥೆಗಳು, ಕೈಗಾರಿಕೆಗಳು ಹಾಗೂ ಉದ್ದಿಮೆಗಳಲ್ಲಿ ಮೀಸಲಾತಿ ಕಲ್ಪಿಸುವ ಸಂಬಂಧ ಸಂಪುಟ ಅನುಮೋದನೆ ನೀಡಲಾಗಿದ್ದ ವಿಧೇಯಕವನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ. ನೋಡ್ರಪ್ಪ, ನಾವು ಇಂಥ ಅನುಮೋದನೆ ಮಾಡ್ಕೊಂಡಿದ್ವಿ. ಕನ್ನಡಿಗರಿಗೆ ಪ್ರೈವೇಟ್ ಸೆಕ್ಟರಲ್ಲಿ ಅಥವಾ ಖಾಸಗಿ ವಲಯದ ಉದ್ದಿಮೆಗಳು ಸಂಸ್ಥೆಗಳಲ್ಲಿ 50% ಮೀಸಲಾತಿ ಇರಬೇಕು ಅಂತ ವಿಧೇಯಕ ಇಟ್ಕೊಂಡಿದ್ವಿ ನಾವು. ಆದರೆ ಇದನ್ನು ನಾವು ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಮತ್ತೊಮ್ಮೆ ಪರಾಮರ್ಶೆ ಮಾಡಿ ನಿರ್ಧಾರ ಮಾಡ್ತೀವಿ ಅಂತ ಒಂದು ಕಡೆ ಸಿದ್ದರಾಮಯ್ಯ ಟ್ವೀಟನ್ನು ಮಾಡಿದ್ದಾರೆ. ಅಷ್ಟರ ಮಟ್ಟಿಗೆ ನಾಳೆ ಈ ವಿಧೇಯಕ ಮಂಡನೆ ಆಗಲ್ಲ ಅಂತ ಆಯಿತು. ಇನ್ನು ಅಂಶಗಳು ಅಂತ ನಾವು ಚೆಕ್ ಮಾಡಿಕೊಂಡಾಗ ಮ್ಯಾನೇಜ್ಮೆಂಟ್ ಸಂಸ್ಥೆಗಳಲ್ಲಿ ಚೆಕ್ ಮಾಡಿಕೊಂಡಾಗ 50% ಉದ್ಯೋಗ ಮೀಸಲಾತಿ ಇಡಲೇಬೇಕಾಗತ್ತೆ. ನಾನ್ ಮ್ಯಾನೇಜ್ಮೆಂಟ್ ಕಂಪನಿಗಳಲ್ಲಿ 75% ಉದ್ಯೋಗವನ್ನು ಮೀಸಲಾಗಿ ಕನ್ನಡಿಗರಿಗೆ ಇಡಬೇಕು ಅಂತ. ಇವೆಲ್ಲ ಕಾಲಕ್ಕೆ ಇಂಥವು ಅಪ್ಡೇಟ್ ಆಗ್ತಾ ಇರ್ತವೆ. ಹಿಂದೆ ಕೂಡ ಇದ್ರ ಬಗ್ಗೆ ಸಾಕಷ್ಟು ಪ್ರಸ್ತಾಪ ಆಗಿತ್ತು, ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅಂಥೇಳಿ. ಆಯ್ತು, ನಾವು ಮಾಡ್ತಾಯಿದ್ದೀವಿ ನೋಡಿ ಅಂಥೇಳಿ ಈ ಪ್ಲ್ಯಾನ್ ನಡೆದಿತ್ತು. ಇವತ್ತು ಕರ್ನಾಟಕದಲ್ಲಿ ನೆಲೆಸಿದವರು ಮೀಸಲಾತಿಗೆ ಅರ್ಹರು ಅಂತ ಇತ್ತು. ಕನಿಷ್ಠ 4 ವರ್ಷ ಇಲ್ಲಿ ನೆಲೆಸಿದಂಥವರು ಕನ್ನಡಿಗರೇ ಆಗಿಬಿಡ್ತಾರೆ ಅಂತ ಇತ್ತು. ಕನ್ನಡ ಮಾಧ್ಯಮದಲ್ಲಿ ಯಾರೋ ಕಲ್ತಿಲ್ಲಪ್ಪ, ಅವ್ರಿಗೆ ನೋಡಲ್ ಸಂಸ್ಥೆಯಿಂದ ಪದವಿ ಪಡೆದಿದ್ದರೂ ಸಾಕು, ಅವರು ಅರ್ಹರಾಗ್ತಾರೆ. ಈ ಕಾನೂನನ್ನು ಯಾರು ಉಲ್ಲಂಘನೆ ಮಾಡ್ತಾರೋ ಅವರಿಗೆ 10,000 ರಿಂದ 25,000 ರೂಪಾಯಿ ದಂಡ, ಹೆಚ್ಚುವರಿಯಾಗಿ ಪ್ರತಿದಿನ 100 ರೂಪಾಯಿ ದಂಡದ ಶಿಕ್ಷೆ ಕೊಡ್ತೀವಿ ಅಂತ ಕೂಡ ಇಲ್ಲ ಒಂದಷ್ಟು ಬರ್ಕೊಂಡಿದ್ರು. ಇನ್ನು IT ದೈತ್ಯರು ಅವರು ಕೇಳಬೇಕಾ ಇದಕ್ಕೆ? IT ದೈತ್ಯರ ವಿರೋಧ ಯಾಕೆ? ನೋಡಿ, ಕನ್ನಡಿಗರ ಪರ ನಿಲುವಿಗೆ IT ದೈತ್ಯರ ಅನೇಕರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಏನು ಹೇಳಕ್ಕೆ ಹೊರಟ್ರು ಅವರು ಅಂತ ಹೇಳಿದ್ರೆ, ಸರ್ಕಾರದ ವಿರುದ್ಧ ಅವ್ರು ಬೇಸರ ಹೊರಹಾಕಿದ್ರು. ವೃತ್ತಿ ಕೌಶಲ್ಯದ ಕೊರತೆ ಎದುರಾಗುತ್ತೆ ಸ್ವಾಮಿ. ವೃತ್ತಿಗೆ ಒಂದು ಸ್ಕಿಲ್ ಬೇಕಾಗುತ್ತೆ. ಎಲ್ಲರೂ ಎಲ್ಲ ಕೆಲಸವನ್ನು ಮಾಡೋಕ್ಕಾಗಲ್ಲ. ನಮಗೆ ಕನ್ನಡಿಗರನ್ನು ತೊಗೊಳ್ಬೇಕು, ತಮಿಳಿಗರನ್ನು ತೊಗೋಬೇಕು, ಮಲಯಾಳಿಯವ್ರನ್ನ ತೊಗೋಬೇಕು ಅನ್ನೋದು ವಿಷಯ ಅಲ್ಲ, ಕೇರಳದವ್ರನ್ನ ತೊಗೋಬೇಕು ಅಂತ ವಿಷಯ ಅಲ್ಲ. ನಮಗೆ ವಿಷಯ ಇರೋದು ಬಹಳ ಸರಳ. ನಮಗೆ ಆ ಕೆಲಸ ಗೊತ್ತಿರೋಣ ಬರಬೇಕು ಅಂತ ಅಷ್ಟೇ ಅಂತ.
ಇದಕ್ಕೆ ಸಂತೋಷ್ ಲಾಡ್ ಕೂಡ ಕೌಂಟರ್ ಕೊಡ್ತಾ ಇದ್ರು. ಅಲ್ಲ ಸ್ವಾಮಿ, ಆ ಕೆಲಸ ಬರೋನು ಬೇಕು ಅಂತ ಆದರೆ ಟ್ರೈನಿಂಗ್ ಕೊಡಿ, ನೀವು ಬೇಕಾದ ಸವಲತ್ತುಗಳನ್ನು ಸರ್ಕಾರದ ಕಡೆಯಿಂದ ನಾವು ಕೊಡ್ತೀವಿ, ನೀವು ಟ್ರೈನಿಂಗೇ ಕೊಡಲ್ಲ, ಕೌಶಲ್ಯವನ್ನೇ ಡೆವಲಪ್ ಮಾಡಲ್ಲ ನೀವು ಅಂತ ಹೇಳಿದ್ರೆ ನಿಮ್ಗೆ ಯಾರನ್ನ ಬೇಕೋ ತಗೋತೀರಿ ನೀವು. ಆಂಧ್ರದವ್ರು ಬನ್ನಿ, ತೆಲಂಗಾಣದವ್ರು ಬನ್ನಿ, ಕೇರಳ ಬನ್ನಿ, ತಮಿಳ್ನಾಡು ಬನ್ನಿ, ಉತ್ತರ ಪ್ರದೇಶ ಬನ್ನಿ, ಮಹಾರಾಷ್ಟ್ರ ಬನ್ನಿ, ಬಿಹಾರ ಬನ್ನಿ, ತಗೋಬಹುದಾಗತ್ತೆ ನೀವು. ಹಾಗಾದರೆ ನಮ್ಮ ಕನ್ನಡಿಗರ ಗತಿ ಏನು? ಈ ನೆಲದ ಮಣ್ಣು, ನೆಲದ ಬಿಲ್ಡಿಂಗು, ನೆಲದ ನೀರು, ನೆಲದ ವಿದ್ಯುತ್ ಶಕ್ತಿ, ನೆಲದ ಸೌಲಭ್ಯ, ನೆಲದ ತೆರಿಗೆ ಸೌಕರ್ಯಗಳು, ಅನುಕೂಲಗಳು ಎಲ್ಲ ಇಟ್ಕೊಂಡು ಈ ನೆಲದ ಮಕ್ಕಳಿಗೆ ಕೆಲಸ ಕೊಡಲ್ಲ ಅಂದರೆ ಹೇಗೆ ಅಂತ ಸರ್ಕಾರದ ಒಂದು ವಾದ ಕೂಡ ಇತ್ತು. ಇದರ ನಡುವೆ ಅರ್ಧದಷ್ಟು ಜನಸಂಖ್ಯೆಗೆ ಕರ್ನಾಟಕದಲ್ಲಿ ಉದ್ಯೋಗ ಭದ್ರತೆ ಸಿಗುತ್ತೆ ಅಂತ ಸರ್ಕಾರ ಒಂದು ಆಶಾವಾದ ಇಟ್ಕೊಂಡಿತ್ತು. ಆದರೆ ಇದೀಗ ಸಿದ್ದರಾಮಯ್ಯನವರು ನಿನ್ನೆ ಹೇಳಿದ ಹೇಳಿಕೆಗಳಿಗೂ ಇವತ್ತು ಹೇಳಿದಂಥ ಹೇಳಿಕೆಗಳಿಗೂ ಸಾಯಂಕಾಲ ಬಂದಂಥ ಹೇಳಿಕೆಗಳಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಸಿದ್ದರಾಮಯ್ಯನವರು ಇದೀಗ ಒಂದು ರಿವರ್ಸ್ ಗೇರಲ್ಲಿ ಹೋಗ್ತಾ ಇದ್ದಾರೆ. ಸದ್ಯಕ್ಕಂತೂ ನಾವು ಇದನ್ನು ತಡೆ ಹಿಡಿದಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ಚೆಕ್ ಮಾಡಿಕೊಂಡ್ರೆ ಈಗ ಯಾವುದೇ ಸಂಸ್ಥೆಗಳಾಗಲಿ, ಇದು ಮೊದಲಿಂದನೂ ಕೂಡ ಒಂಥರ ಅವ್ರಿಗೂ ಗುಮ್ಮ ಬಂದ ಕಥೆ, ಇವ್ರಿಗೂ ಗುಮ್ಮ ಬಂದ ಕಥೆ. ಅವ್ರಿಗೆ ಹೇಗೆ ಅಂದರೆ, ಅಯ್ಯೋ ಈ ಥರ ಕನ್ನಡಿಗರನ್ನ ಸೇರಿಸ್ಕೊಳ್ಳೋ ಪರಿಸ್ಥಿತಿ ಬಂದರೆ ನಾವೇನಪ್ಪ ಮಾಡೋದು? ಕೌಶಲ್ಯ ಯಾರಿಗಾದರೂ ಇದ್ದರೆ ನಾವು ಇಂಟರ್ವ್ಯೂನ ಎಲ್ರಿಗೂ ಕರಿತೀವಿ. ಇಂಟರ್ವ್ಯೂನಲ್ಲಿ ಕದ್ದು ಮುಚ್ಚಿ ಮಾಡಲ್ವಲ್ಲ ನಾವು. ಕನ್ನಡದವರು ಬರಬಹುದು, ತಮಿಳವರು ಬರಬಹುದು, ಇನ್ಯಾರೋ ಬರಬಹುದು. ಬಂದದ್ರಲ್ಲಿ ಯಾರು ಎಲಿಜಿಬಲ್ ಇರ್ತಾರೋ, ಯಾರು ಅರ್ಹರಿರ್ತಾರೋ ಅವ್ರ ಕೆಲಸ ಸಿಗುತ್ತಪ್ಪ, ನಾವು ತಡೆದಿಲ್ವಲ್ಲ ಅಂತ ಖಾಸಗಿ ಸಂಸ್ಥೆಗಳ ವಾದ. ಅಟ್ ದ ಸೇಮ್ ಟೈಮ್ ಈ IT-BT ಹಬ್ ಅಂತ, ಸಿಲಿಕಾನ್ ವ್ಯಾಲಿ ಅಂತ, ಸಿಲಿಕಾನ್ ಸಿಟಿ ಅಂತ ಸುಮ್ಮನೆ ಬೆಂಗಳೂರನ್ನ ಕರೆದಿಲ್ಲ. ಇವ್ರಿಗೆ ಅವ್ರು ತೋರಿಸೋ ಗುಮ್ಮ ಏನು ಗೊತ್ತಾ? IT-BT ವಲಯದವರು ಇಲ್ಲ ನಾವು ಹೀಗಾದರೆ ಬೇರೆ ಕಡೆ ಹೊರಟುಬಿಡ್ತೀವಿ, ಪುಣೆಗೆ ಹೊರಟುಬಿಡ್ತೀವಿ, ಮಹಾರಾಷ್ಟ್ರಕ್ಕೆ ಹೊರಟುಬಿಡ್ತೀವಿ, ನಾವು ಆಂಧ್ರಕ್ಕೆ ಹೊರಟುಬಿಡ್ತೀವಿ, ಹೈದರಾಬಾದ್ಗೆ ಹೊರಟುಬಿಡ್ತೀವಿ, ಈ ರಾಜ್ಯದಲ್ಲೇ ಇರಲ್ಲ, ಚೆನ್ನೈಗೆ ಹೋಗ್ಬಿಡ್ತೀವಿ ಮಾತಾಡ್ತಾ ಇರ್ತಾರೆ. ಯಾವಾಗಲೂ ಅಷ್ಟೇ. ನೀವು ಯಾವಾಗಾದರೂ ಕೇಳಿ, ಟ್ಯಾಕ್ಸು ಅದು ಇದು ವಿಚಾರ ಬಂತು, ಜೋರ ಬೆಂಗಳೂರಲ್ಲಿ ಮಳೆ ಆಯಿತು, ಏನು ಸೌಲಭ್ಯ ಸರಿ ಇಲ್ಲ, ರೋಡ್ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ನಾವು ಎಷ್ಟೋ ಸಾವಿರಾರು ಕೋಟಿ ಟ್ಯಾಕ್ಸ್ ಕಟ್ತೀವಿ, ಇದೇನ ಮಾಡೋದು ಅಂತ ಅವ್ರು ಯಾವಾಗಲೂ ಹಠ ಮಾಡ್ತಾ ಇರ್ತಾರೆ. ಆದರೆ ನಿಮಗೆ ಗೊತ್ತಿರಲಿ, ಅವರಿಗೇನಾದರೂ ಈ ತರಹದ ಪರ್ಯಾಯ ಆಯ್ಕೆಗಳಿದ್ದ ಪಕ್ಷದಲ್ಲಿ ಸ್ವಲ್ಪ ಆಲ್ಟರ್ನೇಟಿವ್ ಸಿಕ್ತು, ನನಗಿನ್ನೂ ನೆಲೆ ಇದೆ ಅಂತ ಹೇಳಿದ್ರೆ, ಯಾವುದೇ ಖಾಸಗಿ ವಲಯದ ಬಿಸ್ನೆಸ್ಮನ್ ಅವ್ರಿಗದು ಬಿಸ್ನೆಸ್ ಅಷ್ಟೇ. ಯಾವುದೇ ಒಬ್ಬ ಉದ್ಯಮಿ ಸುಮ್ಮನೆ ಅಂತೂ ಕೂತ್ಕೊಳ್ಳಲ್ಲ. ತಮಿಳ್ನಾಡು ಬೇಕಾದ್ರೂ ಹೋಗ್ಬಿಡ್ತೀನಿ ಅಂತ ಹೇಳ್ತಿರ್ತಾನೆ, ಅಥವಾ ನಾನು ಆಂಧ್ರಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ. ವಾತಾವರಣ ಅನುಕೂಲ ಆಗಬೇಕಲ್ಲ, ಹವಾಗುಣ ಒಗ್ಗಬೇಕಲ್ಲ, ಜನಸಾಮಾನ್ಯರು ಸಿಗಬೇಕಲ್ಲ, ಅಲ್ಲಿ ಕೌಶಲ್ಯ ಅಲ್ಲೂ ಸಿಗಬೇಕಲ್ಲ. ಬೆಂಗಳೂರು ಕೂಲ್ ಸಿಟಿ ಅಂತಾರೆ, ಸಿಲಿಕಾನ್ ವ್ಯಾಲಿ ಅಂತಾರೆ, ಅತ್ಯದ್ಭುತ ಸಾಫ್ಟ್ವೇರ್ ಇಂಜಿನಿಯರ್ಗಳ ತಾಣ ಅಂತ ಕರೀತಾರೆ. ಸುತ್ತಮುತ್ತ ಇಲ್ಲೆಲ್ಲ ಸಿಕ್ಬಿಡ್ತಾರೆ ನಿಮಗೆ. ಇಲ್ಲಿಲ್ಲೇ ಒಂದು ಕಂಪ್ನಿ ಬಿಟ್ಟು ಇನ್ನೊಂದು ಕಂಪ್ನಿಯಲ್ಲಿ ಇಂಜಿನಿಯರ್ಸ್ ಇರ್ತಾರೆ. ಇಲ್ಲಿ ಯಾರೋ ಬಿಟ್ಟು ಹೋದರೆ ಅಲ್ಲಿಂದ ಸುಲಭ, ಬೆಂಗಳೂರಲ್ಲೇ ವಾಸ ಇರ್ತಾರೆ, ಸೌಲಭ್ಯಗಳು ಚೆನ್ನಾಗಿದೆ, ಭೂಕಂಪ ಆಗಲ್ಲ, ದೊಡ್ಡ ದೊಡ್ಡ ಪ್ರವಾಹಗಳು ಬಂದು ಬೆಂಗಳೂರೇ ಮುಳುಗಿ ಕೊಚ್ಚಿ ಹೋಗಿ ಸಾವಿರಾರು ಜನ ಸತ್ತು ಹೋದರು, ಆ ಒಂದು ಉದಾಹರಣೆ ಇಲ್ಲ. ಸುನಾಮಿ ಬಂದ ಉದಾಹರಣೆ ಇಲ್ಲ. ವಿಪರೀತ ಬಿಸಿಲಪ್ಪ ಇಲ್ಲಿ. ಈಗ ಸ್ವಲ್ಪ ಬಿಸಿಲು ಜಾಸ್ತಿ ಆಗಿರಬಹುದು, ಆದರೆ ಸಮಶೀತೋಷ್ಣ ವಲಯ ಅಂತ ಬೆಂಗಳೂರು ಬೇಕಾದ್ರೆ ಹೇಳಬಹುದು, ಝೋನ್ ಆ ಥರ ಇದೆ ನಮ್ಮದು. ಸೊ ಹಾಗಿದ್ದಾಗ ಅಷ್ಟು ಸುಲಭಕ್ಕೆ ಇವ್ರು ಬಿಡಲ್ಲ. ಇವರೇನಾದರೂ ಈ ಥರ ಸರ್ಕಾರ ಮಾಡೋಕ್ಕೆ ಹೋದರೆ ಸಾಕು, ನಾವು ಬಿಟ್ಬಿಡ್ತೀವಿ, ನಾವು ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ಅವ್ರಿಗೆ ಹೆದರ್ಕೊಂಡು ಸರ್ಕಾರ ಆಗಾಗ ರಿವರ್ಸ್ ಗೇರ್ನಲ್ಲಿ ಹೋಗ್ತಾ ಇರುತ್ತೆ.